ಬಂದವಳೆ ನೋಡ್ಲಿಲ್ಲನಾ? ಒಂದು ನಿಮಿಷ ಸರ್. ಯಾಕೆ ಮಾಡಿ ಮೂಡಿಸ್ತಾಳು ಸುಸಂಪನ್ನವಾಗಿದೆ. ಈ ಒಂದು ಶುಭ ಸಂದರ್ಭದಲ್ಲಿ ಸಾವಿರಾರು ಜನ ಸೇರಿ ದೇವರ ದರ್ಶನವನ್ನು ಪಡೆದು ಹಾಗೆಯೂ ಭಗವತ್ ಪ್ರಸಾದಾದಿಗಳನ್ನು ಸ್ವೀಕರಿಸುತ್ತಾ ಒಂದು ಬ್ರಹ್ಮರಥೋತ್ಸವ ಶೀಘ್ರವಾಗಿ ನಡೆಯುವುದಕ್ಕೆ ಚಂದ್ರಗ್ರಹಣದ ಒಂದು ನಿಮಿತ್ತ ಶೀಘ್ರವಾಗಿ ಕಾರ್ಯಕ್ರಮವನ್ನು ಮುಗಿಸಬೇಕು ಅನ್ನತಕ್ಕಂಥ ಆಗಮಶಾಸ್ತ್ರವಿರುವ ಕಾರಣದಿಂದ ಶೀಘ್ರವಾಗಿ ಸ್ವಾಮಿಯನ್ನು ನಡೆಸಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತರು ಬಹಳ ಶೀಘ್ರವಾಗಿ ನಡೆದರೂ ಕೂಡ ಎಲ್ಲ ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಭಗವಂತನಿಗೆ ಪಾತ್ರರಾಗಿ ಪ್ರಸಾದಾದಿಗಳನ್ನು ಸ್ವೀಕರಿಸ್ತಾ ಇದ್ದಾರೆ. ಬಹಳ ವಿಜೃಂಭಿತವಾಗಿ ಎಲ್ಲರೂ ಕೂಡ ಸಮಾರಾಧನೆ ನಡೀತಾ ಇದೆ. ಒಂದು ವಿಶೇಷವಾಗಿ ಜನಸಂದೋಹದಿಂದ ನೆರೆದು ಭಗವಂತನ ದರ್ಶನವನ್ನು ಪಡೆಯುತ್ತಾ ಇದ್ದಾರೆ. ಎಲ್ಲ ಭಕ್ತರು ಕೂಡ ಶ್ರೀ ಪ್ರಸನ್ನ ಸ್ವಾಮಿಯವರ ಕೃಪಾ ಕಟಾಕ್ಷ ಬಿರಲಿ ಎಂಬುದಾಗಿ ನಮ್ಮ ಗ್ರಾಮಸ್ಥರ ಪೂರ್ವಕವಾಗಿ ಶಿವೈನವೇಶ್ವರ ಸಮಿತಿಯ ಪರವಾಗಿ ಹಾಗೂ ನಮ್ಮ ಧರ್ಮಕರ್ತರ ಮಂಡಳಿ ಯಜ್ಞಾಚಾರ್ಯರ ಪರವಾಗಿ ಶಾಸಕರನ್ನು ಆಶೀರ್ವಾದಗಳನ್ನು ಅನುಗ್ರಹಿಸಿದರು. ಜೈ ಶ್ರೀಮನ್ನಾರಾಯಣ. ಸಮಸ್ತ ಚಕ್ರಪಾಣಿ ಆಚಾರ್ಯ ಇಲ್ಲಿನ ಕಾರ್ಯಕ್ರಮಗಳನ್ನು ನಡೆಸುವುದಕ್ಕೆ ಯಜ್ಞಾಚಾರ್ಯರಾಗಿ ಎಲ್ಲರ ಅಭಿಮಾನದಿಂದ ನಾವು ಒಂದು ಕೈಂಕರ್ಯ ಮಾಡಿದಂಥ ವಿಚಾರ. ಹೀಗೆ 45 ವರ್ಷಗಳಿಂದ ಹಿಂದೆ ನಾವು ಪ್ರಧಾನ ಅರ್ಚಕರಾಗಿ ಇಲ್ಲಿ ಭಗವತ್ ಸೇವೆಯನ್ನು ನಡೆಸುತ್ತಾ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ನಡೆಸುತ್ತಾ ಇವಾಗಲೂ ಕೂಡ ಅವರ ಕೈಂಕರ್ಯವನ್ನು ನಡೆಸುವ ಭಾಗ್ಯ ಭಕ್ತಾದಿಗಳಿಂದ ನಮಗೆ ಲಭ್ಯವಾಗಿದೆ ಅಂತ ಸಂತೋಷ ಪಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನೆರವೇರಿರತಕ್ಕಂತಹ ಈ ನಮ್ಮ TV ನ್ಯೂಸ್ ಚಾನಲ್ ಅವರಿಗೂ ಕೂಡ ನಮ್ಮ ಪ್ರಸನ್ನ ಕೇಶವ ಸ್ವಾಮಿಯವರ ಅನುಗ್ರಹ ಸಂಪೂರ್ಣವಾಗಿದ್ದು ಹಿತೋಪೇಕ್ಷೆಯವಾಗಿ ಅವರ ಒಂದು ಕಾರ್ಯಕ್ರಮಗಳು ವಿಸ್ತೃತವಾಗಿ ನಡೆಯಲಿ ಅಂತ ನಮ್ಮ ವಿಶೇಷವಾದ ಇದೇ ಊರಿನ ಗ್ರಾಮಸ್ಥರು ವೇದವಲ್ಲಿ ಸಮೇತ ಶ್ರೀ ಪ್ರಸನ್ನ ಕೇಶವ ಸ್ವಾಮಿ ಬ್ರಹ್ಮರಥೋತ್ಸವ 105ನೇ ಬ್ರಹ್ಮರಥೋತ್ಸವ ಇದೆ. ಹೆಂಗೆ ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ತಾತನವರು ಅಪ್ಪನವರೆಲ್ಲ ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ. ನಾವು ಅವರಾದಮೇಲೆ ನಾವು ಒಂದು 20-30 ವರ್ಷದಿಂದ ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಮತ್ತು ಈಗ ಗ್ರಹಣ ಬಂದಿದೆ ಈ ಸಾರಿ. ನಾವೇನು ಗ್ರಹಣ ಯಾವತ್ತೂ ನೋಡಿಲ್ಲ ನಾವು ಇದ್ದಾಗಿಂದ. ಅದು ಗ್ರಹಣ ಬಂದಿದ್ದಕ್ಕೋಸ್ಕರ ಈ ಮಧ್ಯಾಹ್ನ ಅಲ್ಲಿವರೆಗೂ ಎಳೆದಿತ್ತು. ಆಮೇಲೆ ಮಧ್ಯಾಹ್ನ ಮೇಲೆ ನಾವು ರಥ ಊರು ರೌಂಡ್ ತಗೊಂಡು ಬರ್ತಾಯಿದ್ವಿ. ಆದರೆ ಈ ಸಾರಿ 11:30ಗೆ ತೇರು ಬಂದುಬಿಡಬೇಕು, 3 ಗಂಟೆಗೆ ಕ್ಲೋಸ್ ಮಾಡಬೇಕು ಬಾಗಿಲು ಅಂತ ಹೇಳಿ. ಮತ್ತು 6 ಗಂಟೆಗೆ ತೆಗಿತಾರೆ. ಈಗ ಅನ್ನಸಂತರ್ಪಣೆ ಎಲ್ಲ ಆಗ್ತಾಯಿದೆ. ಮತ್ತು 3 ಗಂಟೆವರೆಗೂ ಅನ್ನಸಂತರ್ಪಣೆ ಮಾಡಿ ಕ್ಲೋಸ್ ಮಾಡಿ ಮತ್ತು ರಾತ್ರಿ 6 ಗಂಟೆಗೆ ಸಾಯಂಕಾಲ 6 ಗಂಟೆಗೆ ಮತ್ತು ಅನ್ನಸಂತರ್ಪಣೆ ಎಲ್ಲ ಇರ್ತದೆ. ನಾಟಕ ಇದೆ, ಮತ್ತು ಪಲ್ಲಕ್ಕಿ ಇದೆ, ಉತ್ಸವ ಇದೆ. ಮತ್ತು ಇದು ಹಿಂಗೆ ಆಚರಣೆ ಮಾಡ್ತಾಯಿದ್ರು ಅಂದರೆ ನಮ್ಮ ಊರಿನ ಹಬ್ಬ. ಇದು ನಮ್ಮ ತಾತ ಮುತ್ತಾತ ಅದು ಇಲ್ಲಿ ಬಂದಿದೆಯೋ ಎಲ್ಲ ಹೆಣ್ಮಕ್ಳು ಎಲ್ಲೆಲ್ಲಿ ಹೋಗಿದ್ದಾರೆ, ಎಲ್ಲೆಲ್ಲಿ ಕೊಟ್ಟಿದ್ದಾರೆ, ಎಲ್ಲಿ ಮದುವೆ ಆಗಿದ್ದಾರೆ, ಬೆಂಗಳೂರು ಮೈಸೂರು ಎಲ್ಲಿದ್ರೂ ಎಲ್ಲ ಬರ್ತಾರೆ ಇದಕ್ಕೆ ರಥೋತ್ಸವ ದಿವಸ. ಅದು ಅಷ್ಟು ನೋಡೋದಕ್ಕೆ ನಮ್ಗೆ ಸಂತೋಷ ಆಗುತ್ತೆ. ಎಲ್ಲ ಬಂದು ರಥಕ್ಕೆ ಕೈ ಹಾಕಿ ಇಲ್ಲಿ ಹಾಕ್ತಾರೆ ರಥದ ಕೈ. ಸರ್ ಎಷ್ಟು ಜನ? 1000 ಜನ ಸೇರಿದ್ದಾರೆ ಸರ್? ಒಂದು 3000-4000 ಜನ ಸೇರ್ತಾರೆ. ಬಟ್ ಈಗ ಸೇರ್ತಾ ಇದ್ದಾರೆ. ಇಲ್ಲಿಂದ ಹಚ್ಕಿಂತ ಜಾಸ್ತಿ ಸೇರ್ತಾರೆ. ಸಾಯಂಕಾಲ ರಾತ್ರಿ ಎಲ್ಲ ಬರ್ತಾ ಇರ್ತಾರೆ. 3000 ಜನ ಅಂದಾಜು. ನಾವು 3000 ಜನಕ್ಕೆ ತಿಂಡಿ ಎಲ್ಲ ಮಾಡಿಸಿದ್ವಿ. ದಿನಾಲು ಮಾಡಿಸಿದ್ವಿ, ಸಂಜೆನೂ ಮಾಡಿಸಿದ್ದೀವಿ. ಮತ್ತು ಎಲ್ಲ ದಾನಿಗಳು ಯಾರು ನಾವು ಇನ್ವಿಟೇಟ್ ಮಾಡಿದ್ವಿ ಅವರೆಲ್ಲ ಬರ್ತಾರೆ. ಅವ್ರಿಗೆಲ್ಲ ಗೌರವ ಕೊಟ್ಟು ಕಳಿಸ್ತಾರೆ.
ಸರ್ ಇಷ್ಟು ಜನ ಸೇರಿದಾರಲ್ಲ ನಿಮ್ಗೆ ಏನು ಅನಿಸ್ತಾ ಇದೆ ಸರ್? ನಮ್ಗೆ ಖುಷಿ ಆಗ್ತದೆ, ಸಂತೋಷ ಆಗ್ತದೆ. ಯಾವತ್ತೂ ಇಷ್ಟು ಜನ ನೋಡಿರಲಿಲ್ಲ. ಇವತ್ತು ಅದ್ದೂರಿಯಾಗಿ ಜನ ತುಂಬ ಗ್ರ್ಯಾಂಡ್ ಆಗಿದೆ, ತುಂಬ ಜನ ಸೇರಿದ್ದಾರೆ, ನಮ್ಗೆ ಖುಷಿ ಆಗ್ತದೆ. ಇದು ಎಷ್ಟನೇ ವರ್ಷ ಸರ್? 105ನೇ. ಏನೇನು ಕಾರ್ಯಕ್ರಮಗಳು ನಡೀತು ಸರ್ ಬೆಳಗ್ಗೆಯಿಂದ? ಬೆಳಗ್ಗೆಯಿಂದ ಮಾಮೂಲಿ ಕಾರ್ಯಕ್ರಮಗಳೇನಂದ್ರೆ ಇದು ದೇವಸ್ಥಾನ ಪೂಜೆ, ಇದು ಮೆರವಣಿಗೆ, ದೇವರ ಉತ್ಸವ ಮೆರವಣಿಗೆ, ರಥಕ್ಕೆ ಅಲಂಕಾರ ಮಾಡಿಸಿದ್ವಿ, ಊಟ ಮಾಡಿಸಿದ್ವಿ, ಮತ್ತು ಇವಾಗ ರಥ ಎಲ್ಲ ಬಂದಿದೆ, ಹೋಮ ಅಭಿಷೇಕ ಎಲ್ಲ ಏನು ಕಾರ್ಯಕ್ರಮಗಳೇನಿದೆ ಅದು ಅದ್ದೂರಿಯಾಗಿ ಮಾಡಿಸ್ತಾರೆ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ವೆಂಕಟೇಶ್ ಅಂತ. ಇದೇ ಒಂದು ಗ್ರಾಮ. ಓಕೆ.